ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಭಾಸ್ಕರನ್ ಸರ್, ಹೇಗೆ ಅನಿಸ್ತು ಈ ಸುದ್ದಿ ಬಂದಾಗ ಅಂತ? ಮೋಸ್ಟ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗಿರುವಂಥ ದಿನಗಳು ಮತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕಾರ್ಯ ಆಗುವಾಗ ಅದು ಒಂಥರ ಖುಷಿ ಬೇರೆ ಇತ್ತು ಅಂತ. ಈಗ ಟ್ರಸ್ಟ್ನಲ್ಲಿದ್ದವರೇ ಕೆಲವರು ಹುಂಡಿಗೆ ಹಾಕಿರೋ ದುಡ್ಡನ್ನು ಕದೀತಾರೆ, ದೇಣಿಗೆ ರೂಪದಲ್ಲಿ ಬಂದಿರುವಂಥ ಚಿನ್ನ ಬೆಳ್ಳಿ ವೈಢೂರ್ಯವನ್ನು ಕತ್ಕೊಂಡು ಹೋಗ್ತಾರೆ ಅಂತ ಅಂದರೆ ನಿರೀಕ್ಷೆ ಮಾಡಿದ್ರಾ ಅಂತ ಇದ್ರು ಇಂಥ ಬೆಳವಣಿಗೆ ಆಗುತ್ತೆ ಅಯೋಧ್ಯೆಯಲ್ಲಿ ಅಂತ? ಖಂಡಿತವಾಗಲೂ ಇದೇನು ಹುಂಡಿಗಳ ಹೌದು, ಹಣದ ಕಳ್ಳತನ ಮತ್ತು ಕಡಿಮೆ ಮೊತ್ತದ ಜಮೀನನ್ನು ತುಂಬ ಹೈ ಲೆವೆಲ್ಗೆ ಪರ್ಚೇಸ್ ಮಾಡೋಂಥದ್ದು, ಇವನ್ನೆಲ್ಲ ನೋಡಿದ್ರೆ ರಾಮನಿಗೋಸ್ಕರ 3.5 ಲಕ್ಷ ಜನ ಹಿಂದೂಗಳು ಮತ್ತು ಸಿಖ್ಖರು ಪ್ರಾಣ ಕೊಟ್ಟಿದ್ರಲ್ಲ, ಅದೆಲ್ಲ ವ್ಯರ್ಥ ಅಂತ ನನಗನ್ಸುತ್ತೆ. 70 ಧಾರ್ಮಿಕ ಯುದ್ಧಗಳು, 40-50 ವರ್ಷ ಕೋರ್ಟ್ಗಳಲ್ಲಿ ಕೇಸ್ಗಳನ್ನು ಹಾಕಿ ಸಾಂವಿಧಾನಿಕ ಮಾರ್ಗದಲ್ಲಿ ರಾಮ ಮಂದಿರವನ್ನು ನಾವು ಪಡ್ಕೊಂಡವು. ನನ್ನ ತಾಯಿ ಅಮ್ಮ ಅಂತ ಕರೆದಿರೋದಕ್ಕಿಂತ ನಾನು ಹೆಚ್ಚಿಗೆ ನನ್ನ ಜೀವನದಲ್ಲಿ ಯಾವುದಾರ ಒಂದು ಹೆಸರು ಹೇಳಿದರೆ ಅದು ರಾಮ ಅಂತಾನೆ, ಜೈ ಶ್ರೀರಾಮ್ ಅಂತಾನೆ ನಾನು ಹೇಳಿರುವಂಥದ್ದು. ಇದು ಉತ್ಪ್ರೇಕ್ಷೆಗೋಸ್ಕರ ಅಥವಾ ಇನ್ನೊಂದಕ್ಕೋಸ್ಕರ ಹೇಳೋದಲ್ಲ, ನಾನು ಹೇಳ್ತಾ ಇರೋದು ವಾಸ್ತವಾಂಶ, ಸತ್ಯ. ಎಲ್ಲೇ ಒಳ್ಳೆಯದಾಗಲಿ ಮತ್ತೊಂದಾಗಲಿ, ನಾನು ವೆಹಿಕಲ್ ಸ್ಟಾರ್ಟ್ ಮಾಡಲಿ, ಒಂದು ತಿಂಡಿ ಮಾಡೋದು ಕೂತ್ಕೊಳ್ಳಿ, ಜೈ ಶ್ರೀರಾಮ್ ಅಂತ ಹೇಳಿನೇ ನಾವು ಊಟ ಮಾಡೋದು, ಗಾಡಿ ಸ್ಟಾರ್ಟ್ ಮಾಡೋದು, ಎಲ್ಲ ಕೆಲಸಗಳನ್ನು ಮಾಡೋದು. ಇಷ್ಟು ದೊಡ್ಡ ಹಗರಣ ಆಗಿದೆ, ಇದರಲ್ಲಿ ಬೇಜವಾಬ್ದಾರಿನೂ ಎದ್ದು ಕಾಣುತ್ತೆ. ಯಾಕಂದರೆ ಈ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತಿದೆಯಲ್ಲ, ಆ ಟ್ರಸ್ಟಲ್ಲಿ 20 ಜನ ಘಟಾನುಘಟಿಗಳು ಸಾಧು ಸಂತರಿದ್ದಾರೆ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ, ಈ ಕಡೆ ದ್ವಾರಕಾಧಾಮದಿಂದ ಹಿಡಿದು ಕಾಮರೂಪದ ತನಕ ನಮ್ಮ ಭೂಪ್ರದೇಶ ಏನಿದೆಯಲ್ಲ, ಎಲ್ಲ ಕಡೆಯಿಂದ ಆಯ್ಕೆ ಮಾಡಿ ದೊಡ್ಡ ದೊಡ್ಡ ಸಾಧುಗಳನ್ನು ಅದಕ್ಕೆ ನೇಮಿಸಿದ್ದೇವೆ. ನಮ್ಮ ಉಡುಪಿ ಜಿಲ್ಲೆಯ ಶ್ರೀಕೃಷ್ಣ ಮಠದ ಪೂಜ್ಯ ಪೇಜಾವರ ಶ್ರೀಗಳು ಆ ರಾಮಲಲ್ಲನಿಗೆ ಪ್ರಾಣ ಪ್ರತಿಷ್ಠಾ ಪೂಜೆಯನ್ನು ನೆರವೇರಿಸಿದಂಥವರು. ಅವರು ಟ್ರಸ್ಟ್ನಲ್ಲಿ ಬಹುದೊಡ್ಡ ಒಂದು ಪೋಸ್ಟಿಂಗ್ನಲ್ಲಿ, ಒಂದು ಅಧಿಕಾರದಲ್ಲಿ ಇದ್ದಾರೆ. ಇದು ತಪ್ಪು ಏನಾಗಿದೆ ಅಂದರೆ, ಈಗ ಅವರು ನಮ್ಮ ಪತ್ರಕರ್ತರು ಹೇಳ್ದಂಗೆ ಆ ಹುಂಡಿಗಳ ಕೀಗಳನ್ನು ಈ ಮೇಂಟೈನ್ ಮಾಡುವಂಥ ಹುಡುಗರು ಅಥವಾ ಅಲ್ಲಿರೋ ಟ್ರಸ್ಟಿಗಳ ಕಡೆ ಕೊಟ್ಟದ್ದು ಬಹಳ ದೊಡ್ಡ ತಪ್ಪು. ಹೌದು, ಇದನ್ನು ಯಾವುದೇ ಕಾರಣಕ್ಕೂ ಕ್ಷಮೆಗಂತೂ ಅರ್ಹ ಅಲ್ಲ ಇದು. ಯಾಕಂದರೆ ಉತ್ತರ ಪ್ರದೇಶದಲ್ಲಿ ಹೇಳಿ ಕೇಳಿ ಫೈರ್ ಬ್ರ್ಯಾಂಡು ಯೋಗಿ ಆದಿತ್ಯನಾಥ್ ಅವರು ಅಲ್ಲಿ ಮುಖ್ಯಮಂತ್ರಿ ಆಗಿರುವಂಥದ್ದು. ಈಗ ನಾನು ಚರ್ಚೆ ಮಾಡಿದ್ರೆ ನಮ್ಮ ಸಾದಿಕ್ ಪಾಷಾ ಅವರು ಅಥವಾ ಕಾಂಗ್ರೆಸ್ನವರು ಬೇರೆ ರೀತಿ ಮಾತಾಡ್ಬೋದು. ಕೋಮು ಸೌಹಾರ್ದ ಭಾವನೆಯನ್ನು ಯಾರು ಕೆಡಿಸ್ತಾರೆ, ಎಲ್ಲರ ಮನೆಗೆ JCBಯನ್ನು ನುಗ್ಗಿಸಿದ್ದಾರೆ, ಎಲ್ಲರನ್ನ ಅವರು ಮಟ್ಟ ಹಾಕಿದ್ದಾರೆ. ಕ್ರಿಮಿನಲ್ಗಳು ಹಿಂದೂ ಇರಲಿ ಮುಸ್ಲಿಂ ಇರಲಿ ಯಾರೇ ಇರಲಿ ಎಲ್ಲರನ್ನೂ ಎನ್ಕೌಂಟ್ರಲ್ಲಿ ಹೊಡೆದು ಉರುಳಿಸಿದ್ದಾರೆ, ಅವರು ರಾಜ್ಯವನ್ನು ಬಿಡಿಸಿದ್ದಾರೆ. ಆದರೆ ರಾಮ ಮಂದಿರ ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಈ ತಮಿಳುನಾಡಿನ ಸೇದು ಸಮುದ್ರಂ ಪ್ರಾಜೆಕ್ಟ್ ಅದು ವಿಚಾರಣೆಗೆ ಬಂದಾಗ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡೇವಿಟ್ ಹಾಕುತ್ತೆ, ರಾಮ ಅನ್ನೋ ಭಗವಂತ ಇರಲಿಲ್ಲ, ಅದು ಕೇವಲ ಕಾಲ್ಪನಿಕ, ರಾಮಾಯಣ ಅನ್ನೋದು ನಡೆದೇ ಇಲ್ಲ. ಈ ಭಾರತ ದೇಶದ ಆ ಧನುಷ್ಕೋಡಿಯ ಮೂಲೆಯಿಂದ ಶ್ರೀಲಂಕಾಗೆ ಏನು ಬ್ರಿಡ್ಜ್ ಇದೆಯಲ್ಲ, ಅದು ರಾಮ ಸೇತು ಅಲ್ಲ, ಅದು ಆ್ಯಡಮ್ಸ್ ಬ್ರಿಡ್ಜ್ ಅಂತ ಹೇಳಿ ಇವರು ಇದೇ ಕಾಂಗ್ರೆಸ್ನವರು 24 ವಕೀಲರ ತಂಡವನ್ನು ಇಟ್ಟು ಅದಕ್ಕೆ ಅಫಿಡೇವಿಟನ್ನು ಹಾಕಿದ್ರು. ರಾಮ ಮಂದಿರ ಕಟ್ಟಬೇಕಾದರೂ ಅಷ್ಟೇ ಸಮಾಜವಾದಿ ಪಾರ್ಟಿ ಇರ್ಬೋದು ಅಥವಾ ಬೇರೆ 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 ಸೆಕ್ಯುಲರ್ ಅನ್ಸ್ಕೊಂಡವರು, ಪ್ರಗತಿಪರರು, ಬುದ್ಧಿಜೀವಿಗಳು ಎಲ್ಲ ಏನು ಹೇಳ್ತಿದ್ರು, ಇಲ್ಲಿ ಒಂದು ಲೈಬ್ರರಿ ಮಾಡಿಬಿಡ್ಬೇಕು, ಇಲ್ಲಿ ಒಂದು ಸ್ಕೂಲ್ ಮಾಡಬೇಕು ಅಥವಾ ಪಾರ್ಕ್ ಮಾಡಬೇಕು ಅಂತ ಇವೆಲ್ಲವನ್ನು ಹಿಮ್ಮೆಟ್ಟಿ ಹಿಂದೂ ಸಮಾಜ ಒಟ್ಟಿಗೆ ನಿಂತು ಆ ರಾಮ ಮಂದಿರವನ್ನು ನಾವು ಪಡ್ಕೊಂಡಿದ್ದೇವೆ. ಇವತ್ತಿಗೆ ಆ ರಾಮ ಮಂದಿರದಲ್ಲಿ ಇಷ್ಟು ದೊಡ್ಡ ಕಳ್ಳತನ ಆಗಿದೆ, ಇಷ್ಟು ದೊಡ್ಡ ಅವ್ಯವಹಾರ ಆಗಿದೆ ಅಂದರೆ, ಒಬ್ಬ ರಾಮ ಭಕ್ತನಾಗಿ ಆ ರಾಮನ ಏನು ದೇವಸ್ಥಾನದ ಕಟ್ಟೋದಕ್ಕೆ ಮೂವ್ಮೆಂಟಲ್ಲಿ ಭಾಗಿಯಾಗಿದ್ದ ನನಗೂ ಭಾಳ ಮುಜುಗರ ಆಗಿದೆ. ನಾವು ಯಾವ ರೀತಿ ಜೈ ಶ್ರೀರಾಮ್ ನಮಗೆ ರಾಮ ಮಂದಿರ ಬೇಕು ಅಂತ ಹೇಳಿ ಯಾವ ರೀತಿ ನಾವು ಬಹಳ ಒಂದು ಪ್ರೌಡ್ನೆಸ್ಸಿಂದ ನಾವು ಹೋರಾಟ ಮಾಡ್ತಿದ್ದೋ, ಈಗ ಯಾರಾದರೂ ನಮಗೆ ಕ್ವೆಶ್ಚನ್ ಕೇಳಿದ್ರೆ ನಾವು ಏನೂ ಹೇಳೋಕ್ಕಾಗಲ್ಲ, ತಲೆ ತೆಗೆಸಿ ನೀವು ಹೇಳೋದು ಸರಿ ಇದೆ ಅಂತ ಹೇಳ್ತಾ ಇದ್ದೀನಿ. ಒಂದನ್ನು ಮಾತ್ರ ಹೇಳ್ತಾ ಇದ್ದೇನೆ, ಕೋಮು ಸೌಹಾರ್ದತೆಯನ್ನು ಹಾಳು ಮಾಡೋರು, ಕ್ರಿಮಿನಲ್ ಎಲಿಮೆಂಟ್ಸು ಯಾರ ಮನೆಗೆ JCBಯನ್ನು ನುಗ್ಗಿಸ್ತಿದ್ರು, ಯೋಗಿ ಆದಿತ್ಯನಾಥ್ ಅವರು ಸಹ
ಯಾರ್ಯಾರು ಶ್ರೀರಾಮಚಂದ್ರನ ದುಡ್ಡನ್ನು ಕದ್ದಿದ್ದಾರೆ ಅಯೋಗ್ಯರು ಅವರೆಲ್ಲರ ಮನೆಗೂ JCBಯನ್ನು ನುಗ್ಗಿಸಿ ನೆಲಸಮ ಮಾಡಿ ಹಿಂದೂಗಳ ಕ್ಷಮೆಯನ್ನು ಅವರು ಕೇಳಲೇಬೇಕು ರಾಜ್ಯದ ಮಂತ್ರಿಯಾಗಿ ಏನು ಮುಖ್ಯಮಂತ್ರಿಯಾಗಿ. ಆದರೆ ಒಂದನ್ನು ಟೆಕ್ನಿಕಲ್ ಪಾಯಿಂಟನ್ನು ಅರ್ಥ ಮಾಡ್ಕೋಬೇಕು. ಈ ಶ್ರೀರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ ಏನಿದೆಯಲ್ಲ ಅದು ಉತ್ತರ ಪ್ರದೇಶದ ಧಾರ್ಮಿಕ ದತ್ತಿ ಇಲಾಖೆ ಅಡಿಯಲ್ಲಿ ಬರೋದಿಲ್ಲ. ಇದು ಒಂದು ಪ್ರೈವೇಟ್ ಟ್ರಸ್ಟ್. ಆದ್ರೂ ಯೋಗಿ ಆದಿತ್ಯನಾಥ್ ಅವರು, ನರೇಂದ್ರ ಮೋದಿ ಅವರು ಮತ್ತು ಬಹಳಷ್ಟು ಜನ BJP ನಾಯಕರು, RSS ಅವರು ಎಲ್ಲ ಸೇರಿಕೊಂಡು ಈ ದೇವಸ್ಥಾನವನ್ನು ಇಷ್ಟು ಏನೇಳಿ ವಿಜೃಂಭಣೆಯಿಂದ ಇಷ್ಟು ದೊಡ್ಡದಾಗಿ ಕಟ್ಟದ ಮೇಲೆ ಅದರ ನಿರ್ವಹಣೆಯನ್ನು ಮಾಡುವಂಥ ಜವಾಬ್ದಾರಿ ಬೇರೆಯವ್ರದ್ದಿದ್ರೂ ಇವರು ಹಿಂದಿನಿಂದ ಅದನ್ನು ಗಮನಿಸಿ ಇದನ್ನು ಕರೆಕ್ಟಾಗಿ ನಡೆಯುವಂತೆ ಮಾಡಬೇಕಿತ್ತು. ಆದ್ದರಿಂದ ಇದು ನನ್ನ ಓಪನಿಂಗ್ ರಿಮಾರ್ಕ್. ಇದಕ್ಕೆ ಮೇಲೆ ಹೇಳೋದಕ್ಕೆ ನನಗೇನು ತೋಚ್ತಾ ಇಲ್ಲ. ನಿಜಾಮ್ ಸರ್ ಒಂದು ಅಸ್ತ್ರ ಸಿಕ್ಬಿಡ್ತಾ ಅಂತ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆದಾಗ ಕೆಲ ಕಾಂಗ್ರೆಸ್ನವರು ಅದನ್ನ ವಿರೋಧ ವ್ಯಕ್ತಪಡಿಸಿದ್ರು. ಅಲ್ಲಿ ಹೋಗ್ಲೇ ಇಲ್ಲ, ಅದನ್ನೊಂದು ರಾಜಕೀಯ ಕಾರ್ಯಕ್ರಮದ ರೀತಿಯಲ್ಲಿ ಮಾಡ್ತಿದ್ದಾರೆ, ಅದೊಂದು ಧಾರ್ಮಿಕ ಕಾರ್ಯಕ್ರಮ, ತಮಗೆ ಪ್ರಚಾರ ಪ್ರಿಯರಾಗಿ ಇದನ್ನ ತಾವೇ ಎಲ್ಲ ಕ್ರೆಡಿಟ್ ಅನ್ನ ತೆಗೆದುಕೊಳ್ತಿದ್ದಾರೆ ಅಂತ ಕೆಲವರು ಹೋಗ್ಲೇ ಇಲ್ಲ ಅಂತ.